ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಮಟನ್ ಸಾಂಬಾರು ಮಾಡೋದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಟನ್ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ಮೊದಲಿಗೆ ಮಸಾಲೆನ ರುಬ್ಕೊಳ್ಳೋಣ. ಸೊ ಮಸಾಲೆ ರುಬ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಬಾಣಲಿ ಒಳಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊಬೇಕು. ಮೊದಲಿಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ, ಒಂದು 1/4 ಟೇಬಲ್ ಸ್ಪೂನ್ ಮೆಣಸು, ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆನ ಸೇರಿಸ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ. ಸೊ ನೋಡಿ, ಈಗ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಮೆಂತ್ಯ ಸೊಪ್ಪನ್ನ ನಾವು ಸಾಫ್ಟ್ ಆಗೋ ರೀತಿ ಹುರಿ. ಮೆಂತ್ಯ ಸೊಪ್ಪು ಒಂದು ಸೆಕೆಂಡಿಗೆ ಸಾಫ್ಟ್ ಆಗಿಬಿಡುತ್ತೆ. ಸೊ ನೀವು ಇದನ್ನು ಸ್ವಲ್ಪ 1-2 ಸೆಕೆಂಡ್ ಆದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಮೇಯ್ನ್ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋದೇನೆ. ಯಾಕೆಂದರೆ ಮೆಂತ್ಯ ಸೊಪ್ಪು ಏನಾದರೂ ಸ್ವಲ್ಪ ಹಾಗೆ ಫ್ರೈ ಆಗಿಲ್ಲ ಅಂದರೆ ಕಹಿ ಕಹಿ ಅನಿಸ್ಬಿಡುತ್ತೋ ಅಥವಾ ಹುಳಿ ಬರೋದು ಸಾಂಬಾರು ಈ ರೀತಿ ಆಗಿಬಿಡುತ್ತೆ. ಸೊ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ, ಈ ಟೈಮಲ್ಲಿ ಒಂದು 2 ಟೇಬಲ್ ಸ್ಪೂನ್ ಕಡಲೆನ ಸೇರಿಸ್ತಾ ಇದ್ದೀನಿ. ಸೊ ಕಡಲೆ ಫ್ರೈ ಮಾಡ್ಕೊತೀನಿ. ಒಂದು ಚಿಕ್ಕ ಸೈಜ್ದು ಟೊಮೊಟೊ, ಸ್ವಲ್ಪ ಪುದೀನ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಸೊ ಈ ಟೈಮಲ್ಲಿ ಈಗ ಇದನ್ನು ಫ್ರೈ ಮಾಡ್ಕೊತೀನಿ. ಸೊ ನೋಡಿ, ಈಗ ಇದು ಸಾಫ್ಟ್ ಆಗಿದೆ. ಸೊ ನೀವು 1 ಟೇಬಲ್ ಸ್ಪೂನ್ ಗಸಗಸೆನ ಸೇರಿಸ್ಕೊಳ್ಳಿ. ನಾನು ಗಸಗಸೆನ ಸೇರಿಸ್ತಾ ಇಲ್ಲ ಇಲ್ಲಿ. ಸೊ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಸೊ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಸೊ ಈ ಮಿಕ್ಸಿ ಜಾರ್ ಒಳಗೆ ಅರ್ಧ ಹೋಳು ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಈಗ ಇದನ್ನು ರುಬ್ಕೊಂಡು ತೊಗೊಂಬರ್ತೀನಿ. ನೋಡಿ, ಇದನ್ನು ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಈ ಮಸಾಲೆ ಕೂಡ ತಣ್ಣಗಾಗಿದೆ. ಸೊ ಇದನ್ನು ಜಾರೊಳಗೆ ಹಾಕ್ಕೊಂಡು ರುಬ್ಕೊತೀನಿ. ನೋಡಿ, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದೇ ಬಾಣಲಿಗೆ ನಾನು 2 ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ಕೊತೀನಿ. ನಾನು ಆಗಲೇ ಮರ್ತಿದ್ದೆ, ಹಾಗಾಗಿ. ನೋಡಿ, ಈಗ ಇದನ್ನು ಸಹ ಮಿಕ್ಸಿ ಮಾಡ್ಕೊಂಬರೋದು. ಸೊ ಫ್ರೆಂಡ್ಸ್, ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸಿದ್ದೀನಿ. ಮಟನ್ ಸಾಂಬಾರಿಗೆ ಯಾವತ್ತೂ ಆಯಿಲ್ನ ಜಾಸ್ತಿ ಹಾಕಬೇಡಿ. ಈಗ ಒಂದು ಚಿಕ್ಕ ಗಾತ್ರದ ಈರುಳ್ಳಿ, ಈಗ ಒಂದು ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈಗ ಮಟನ್ನ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಲೆ ಮಟನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಖಾರ ರುಬ್ಕೊಂಡಿದ್ನಲ್ಲ, ಸೊ ಈ ಖಾರನ ಇದರೊಳಗೆ ಸೇರಿಸ್ತೀನಿ. ನೋಡಿ, ರುಬ್ಬಿರೋ ಮಸಾಲೆ ಸೇರಿಸಿದ್ದೀನಿ. ಈಗ ಮಟನ್ ಮಸಾಲ ಸೇರಿಸ್ತಾ ಇದ್ದೀನಿ, 1 ಪ್ಯಾಕ್. ಈಗ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಮಿಕ್ಸ್ ಆಗಿದೆ. ಸೊ ಈ ಟೈಮಲ್ಲಿ ನೀರನ್ನ ಸೇರಿಸ್ಕೊತೀನಿ. ನೋಡಿ, ನೀರನ್ನ ಸೇರಿಸಿದ್ದೀನಿ. ನೋಡಿ, ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಮಿಕ್ಸ್ನ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಜಿಲ್ನ ತೊಗೊತೀನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಓಪನ್ ಮಾಡಿದ್ದೀನಿ. ಸೊ ಈ ರೀತಿ ಬಂದಿದೆ. ಅದನ್ನೀಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಬಂದಿದೆ. ಸೊ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.